ಕಲ್ಯಾಣ ಕರ್ನಾಟಕ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಕೂಡಲೇ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಸಾಲ ಮನ್ನಾ ಮಾಡಬೇಕು. ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಬೆಳೆ ವಿಮೆ ಪರಿಹಾರ ಕಲ್ಪಿಸಬೇಕೆಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪಕ್ಷದಿಂದ ಕಲಬುರಗಿ ಜಿಲ್ಲಾಧಿಕಾರಿಯ ಕಚೇರಿ ಎದುರು ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡಲಾಯಿತು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಒಂದು ದಿನದ ಸಾಂಕೇತಿಕ ಧರಣಿ ಮಾಡುವ ಮುಖಾಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ದಕ್ಷಿಣ ಭಾರತ ಪ್ರಧಾನ ಕಾರ್ಯದರ್ಶಿ ಎಬಿ ಹೊಸ್ಮನಿಯವರು ಬರಪೀಡಿತ ಪ್ರದೇಶವೆಂದು ಕಲಬುರಗಿಯನ್ನು ಘೋಷಣೆ ಮಾಡಬೇಕು, ಅಲ್ಲದೆ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಎಂದರು. ಜಾಸ್ತಿ ಮಳೆ ಆಗಿಲ್ಲ. ಜೂನ್ ತಿಂಗಳಿನಲ್ಲಿ ಬೀಜ ಗೊಬ್ಬರ ಎಲ್ಲ ಖರೀದಿ ಮಾಡಿ ರೈತರು ಕೆಲವೊಂದು ಕಡೆ ಬಿತ್ತಿ ಎಲ್ಲ ಬೆಳೆಗಳು ನಾಶ ಆಗಿವೆ ಮಳೆ ಬರೋದರಿಂದ. ಹೀಗಾಗಿ ನಮ್ಮ ಒಂದು ಮುಖ್ಯ ಹೋರಾಟದ ಉದ್ದೇಶ ಈ ಭಾಗವನ್ನು ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕಂತೇಳಿ ಒಂದು, ಮತ್ತು ಅದರ ಜೊತೆಗೆ ಬರ ಕಾಮಗಾರಿಯನ್ನು ಕೂಡಲೇ ಪ್ರಾರಂಭ ಮಾಡಬೇಕು. ನಮ್ಮ ಕಲಬುರಗಿಯಲ್ಲಿ ಇವತ್ತು ತೊಗರಿ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದ ಆಗಿರ್ಬೋದು, ಏನು 60 ದಿನಗಳ ಬೆಳೆಯ ಏನುಗಳಿವೆ, ಈ ಬೆಳೆಗಳ ಎಲ್ಲ ಸಂಪೂರ್ಣವಾಗಿ ನಾಶ ಆಗಿವೆ. ಕಳೆದ ಬಾರಿ ಅತಿಯಾದಂಥ ಮಳೆಗೆ ಎಲ್ಲ ಬೆಳೆಗಳು ನಾಶ ಆಗಿರೋದ್ರಿಂದ ಬೆಳೆ ವಿಮೆ ಏನಿದೆ ಅರ್ಧ ಕೊಟ್ಟು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಬೆಳೆ ವಿಮೆ ಪರಿಹಾರ 1 ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ನಮ್ಮ ಆಗ್ರಹ ಇದೆ. ಜೊತೆಗೆ ಏನು ಮಹಾರಾಷ್ಟ್ರದಿಂದ ಭೀಮಾ ನದಿ ಉಜ್ನಿ ಡ್ಯಾಮ್ನಿಂದ ನೀರು ಏನು ಬರ್ತದೆ ಆ ನೀರನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ನಮ್ಮ ಆಗ್ರಹ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕುಡಿಯುವ ನೀರಿನ ವ್ಯವಸ್ಥೆಗೆ ನೀರನ್ನು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಮತ್ತು ರೈತರ ಪರಿಸ್ಥಿತಿ ಏನು? ರೈತರಿಗೆ, ಕಬ್ಬು ಬೆಳೆಗಾರರಿಗೆ ನೀರು ಕಂಪಲ್ಸರಿ ಬೇಕೇ ಬೇಕು. ಹೀಗಾಗಿ ರೈತ ಸಂಪೂರ್ಣವಾಗಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲ ಪಡೆದುಕೊಂಡು ಮಾನಸಿಕವಾಗಿ ನೊಂದು ಆತ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾನೆ. ಆತ್ಮಹತ್ಯೆ ಮಾಡಿಕೊಂಡಂಥ ಏನು ರೈತರಿಗೆ ಕುಟುಂಬಗಳಿದ್ದಾವೆ ಅವರಿಗೆ ಕೂಡಲೇ ಪರಿಹಾರವನ್ನು ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೇವೆ. ಜೊತೆಗೆ ಅನೇಕ ಬೇಡಿಕೆಗಳಿದ್ದಾವೆ. ನಮ್ಮಲ್ಲಿ ಮೋಡ ಬಿತ್ತನೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು, ಮತ್ತು ಏನು 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 ಮುಂಗಾರು ಮಳೆ ಅಥವಾ ಹಿಂಗಾರು ಏನು ಬಿತ್ತಲಿಕ್ಕೆ ರೈತ ಸಜ್ಜಾಗ್ತಾನೆ. ಅಂಥ ಸಂದರ್ಭದಲ್ಲಿ ಉಚಿತವಾಗಿ ಗೊಬ್ಬರ ಆಮೇಲೆ ಬೀಜ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಈ ವಿಷಯದ ಬಗ್ಗೆ ಮುತುವರ್ಜಿ ವಹಿಸಿ ಅಧಿಕಾರಿಗಳೊಂದಿಗೆ ಮಾತನಾಡಿ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇಲ್ಲದೇ ಹೋದರೆ ಭಾಳಷ್ಟು ಜನರು ರೈತರು ಮಾನಸಿಕವಾಗಿ ನೊಂದ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆ ಆತ್ಮಹತ್ಯೆಗೆ ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಸರ್ಕಾರನೇ ಹೊಣೆ ಆಗ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಇನ್ನು ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿದವರು ರಾಜ್ಯದಲ್ಲಿ ಸಚಿವ ಸಂಪುಟ ಮತ್ತು ಸಚಿವರಾಗಲು ಎಲ್ಲರೂ ಬಡದಾಟ ಶುರು ಮಾಡಿದ್ದಾರೆ. ಆದರೆ ರೈತರು ಇಲ್ಲಿ ಕಂಗಾಲಾಗಿ ಕುಳಿತಿದ್ದಾರೆ. ಅವರ ಬಗ್ಗೆ ಮಾತನಾಡಲು ಯಾರಿಗೂ ಸಮಯವೇ ಇಲ್ಲವೆಂದು ತಿಳಿಸಿದರು. ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಂತೇಳಿ ಅವರು ಒಂದು ಜಿದ್ದು ಹಿಡ್ಕೊಂಡು ಅಧಿಕಾರದ ಆಸೆಗಾಗಿ ಅವರು ಬರೀ ಅಧಿಕಾರದ ಒಂದು ವ್ಯಾಮೋಹಕ್ಕಾಗಿ ಕಾಲಹರಣ ಮಾಡಿದರು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದರು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು. ಆಮೇಲೆ ಬರಗಾಲ ಆವರಿಸಿತು. ಈಗ ನಮ್ಮ ಉತ್ತರ ಕರ್ನಾಟಕ ಅವ್ರಿಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. DK ಶಿವಕುಮಾರ್ ಅವರಿಗೆ ಅಲ್ಲಿ ತುಮಕೂರು ಹೋಗ್ತಾರೆ, ಚಿತ್ರದುರ್ಗ ಹೋಗ್ತಾರೆ, ಬೇರೆ ಬೇರೆ ಅಲ್ಲೇ ಸುತ್ತಾಡ್ತಾರೆ. ನಮಗೆ ಕಲಬುರಗಿ ಕಾಣಲ್ಲ ಅವರಿಗೆ. ಹೀಗಾಗಿ ಅವರು ಅಧಿಕಾರದ ಆಸೆ ಬಿಡಬೇಕು. ಅಧಿಕಾರದ ಆಸೆಯೊಂದಿಗೆ ಕೂಡ ಜನರ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಶ್ರಮಿಸ್ತಕ್ಕಂಥ ಸರ್ಕಾರ ಆಗಬೇಕು. ಮುಖ್ಯಮಂತ್ರಿಗಳಾಗಬೇಕು, ಉಸ್ತುವಾರಿ ಸಚಿವರಾಗಬೇಕು, ಅಧಿಕಾರಿಗಳಾಗಬೇಕು. ಅಧಿಕಾರಿಗಳಾದವರು ಬರೀ ಎಸಿನಲ್ಲಿ ಕೂತು ಕಾಲಹರಣ ಮಾಡೋದಲ್ಲ. ರೈತರ ಸಂಕಷ್ಟಗಳು ಏನಿದ್ದಾವೆ, ರೈತರ ಸಮಸ್ಯೆ ಏನಿದೆ
ಅಂತಕ್ಕಂಥದ್ದು ತಿಳ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ಸಲುವಾಗಿ ಸರ್ಕಾರಕ್ಕೆ ಯೋಗ್ಯವಾದಂಥ ವರದಿಯನ್ನು ಕಳಿಸಿ ಪರಿಹಾರ ಕಂಡುಕೊಳ್ಬೇಕಂತಕ್ಕಂಥ ಒಂದು ಒತ್ತಾಯ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಜಿಲ್ಲೆಗೆ ಬಂದು ಹೋಗುತ್ತಿದ್ದಾರೆ. ಜನರ ಸಮಸ್ಯೆಗಳನ್ನು ಕುಳಿತು ಕೇಳಬೇಕು, ಅಧಿಕಾರಿಗಳ ಜೊತೆ ಸಭೆ ನಡೆಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಂತಕ್ಕಂಥ ಒಂದು ಒತ್ತಾಯ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕಳೆದ 2 ತಿಂಗಳು ಬರಗಾಲ ಇದೆ, ಒಂದು ಹನಿ ಮಳೆ ಇಲ್ಲ, ಆದರೂ ಕೂಡ ಯಾಕೆ ರೈತರ ಬಗ್ಗೆ ಮಾತೇ ಆಡ್ತಿಲ್ಲ? ಕಳೆದ ಬಾರಿ ನೆಟೆ ರೋಗ ಬಿದ್ದು ತೊಗರಿ ಸಂಪೂರ್ಣವಾಗಿ ನಾಶ ಆದಾಗ ಕಲಬುರಗಿ ಬಂದಾಯಿತು ಮತ್ತು ಅನೇಕ ವಿಷಯಗಳ ಜೊತೆಯಲ್ಲೇ ಆಯಿತು. ಆದರೂ ಕೂಡ ಅಲ್ಲಿನೂ ಕೂಡ ಹೆಚ್ಚಿನ ಮುತುವರ್ಜಿ ಸಚಿವರು ವಹಿಸಲಿಲ್ಲ. ಮತ್ತು ಇಲ್ಲಿ ಸರ್ಕಾರ ಬದಲಾವಣೆಯಾದಾಗ ತಾವು ಗೃಹ ಸಚಿವರಾದರು, ಆಮೇಲೆ ಉಸ್ತುವಾರಿ ಸಚಿವರು ಗುಲ್ಬರ್ಗ ಮತ್ತು ಯಾದಗಿರಿಗಾದರು. ಅವರು ಅಧಿಕಾರಿಗಳ ಸಭೆ ನಡೆಸಬೇಕಾಗಿತ್ತು. ಅವರು ಗೃಹ ಸಚಿವರಾಗಿ ಕಲಬುರಗಿ ಬಂದರು. ಅವರ ಕಾರ್ಯಕರ್ತರು ದೊಡ್ಡ ಮೆರವಣಿಗೆಯನ್ನು ಮಾಡಿದರು. ಅದಾದ ನಂತರ ಅವರು ಮೆರವಣಿಗೆ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದವರು ಮತ್ತು ತಿರ್ಗಾ ಕಲಬುರಗಿ ಬಂದಿಲ್ಲ. ಇದು ಒಂದು ಏನು ಅನ್ನಿಸ್ತದೆ ಅಂತಂದರೆ ರೈತರ ಬಗ್ಗೆ ಮತ್ತು ಈ ಭಾಗದ ಜನರ ಬಗ್ಗೆ ಒಂದು ರೀತಿಯ ನಿರುತ್ಸಾಹ ತೋರಿಸ್ತದಂತಕ್ಕಂಥದ್ದು ಆಗಿದೆ. ಅದಕ್ಕಾಗಿ ಇಂಥ ಒಂದು ಹಣೆಪಟ್ಟಿ ತಮಗೆ ಬೇಡ. ತಾವು ಅಭಿವೃದ್ಧಿಯ ಅಧಿಕಾರರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರಿದ್ದರೆ ಈ ಭಾಗದ ಅಭಿವೃದ್ಧಿಗಾಗಿ ತಾವು ಹೆಚ್ಚಿನ ಗಮನ ಹರಿಸಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಬಾವಿಕಟ್ಟಿ, ಸತೀಶ್ ಮಾಲೆ, ದಿನೇಶ್, ಭೀಮಶಂಕರ್, ಮಲ್ಲೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.